ಹೊರಡಿ. ಅದು ನಮ್ಮ ಮನೆಯಲ್ಲಿ ರೇಷನ್ ಎಲ್ಲ ಖರ್ಚಾಗಿದೆ ಅಂತಿದ್ರು. ಸಂಬಳ ಬೇರೆ ಖರ್ಚಾಗೋಗಿದೆ. ಅದಕ್ಕೆ ಚಿನ್ನು ಮರಿ, ಎಲ್ಲ ಬಿಟ್ಟು ಅಲ್ಲಿಗೆ ಯಾಕೆ ಕೆಲ್ಸಕ್ಕೆ ಹೋದ್ರಿ ನೀವು? ಸರ್ ನಮಸ್ಕಾರ. ಸಂಸಾರ ಓನರ್ನ ನೋಡಬೇಕಾಗಿತ್ತು. ನಾನೇ ಓನರ್, ಹೇಳಿ. ಸರ್, ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ. ಇಲ್ಲೇನಾದರೂ ಅಡುಗೆ ಕೆಲಸಕ್ಕೆ ನಿಮಗೆ ಬೇಕು ಅಂದರೆ ಹೇಳ್ತೀರಾ ಸರ್? ಇಲ್ಲಮ್ಮ, ಸದ್ಯಕ್ಕೆ ಯಾವ ಕೆಲಸನೂ ಖಾಲಿ ಇಲ್ಲ. ನಿಮ್ಮ ನಂಬರ್ ಕೊಟ್ಟೋಗಿ, ನಾನು ನಿಮ್ಗೆ ಫೋನ್ ಮಾಡ್ತೀನಿ ಏನಾದರೂ. ಸರಿ ಸರ್, ತಗೊಳ್ಳಿ. ಏನಾಯಿದ್ರೆ ನಾನು ತಿಳಿಸ್ತೀನಿ. ಅಕ್ಕ, ಒಂದು ನಿಮಿಷ. ಲಕ್ಷ್ಮಿ, ವೈದೇಹಿ, ನೀನೇನಿಲ್ಲಿ? ನಾನು ಮನೇಲಿ ಕೂತು ತುಂಬ ಬೇಜಾರಾಗಿತ್ತಲ್ಲ, ಅದಕ್ಕೆ ಅಂಗಡಿ ಹತ್ರ ಹೋಗಿದ್ದೆ. ಅಂಗಡಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ನಲ್ಲ, ನಿನ್ನನ್ನು ನೋಡಿದೆ, ಬಂದೆ. ಲಕ್ಷ್ಮಿ, ನೀನೇನಿಲ್ಲಿ? ಅದು ಪರಿಚಯದವ್ರು ಸಿಕ್ಕಿದ್ರು, ಮಾತಾಡ್ತಾ ಇದ್ದೆ. ನಿನ್ನ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂದಮೇಲೆ ನನ್ನ ಪ್ರಶ್ನೆಗೂ ನೀನು ಉತ್ತರ ಕೊಡಬೇಕಲ್ವಾ? ಅಥವಾ ಉತ್ತರ ಕೊಡೋಕ್ಕೆ ಗೊತ್ತಾಗ್ತಾ ಇಲ್ವಾ? ಏನು ಹೇಳ್ತಿದ್ದೆ ವೈದೇಹಿ? ಉತ್ತರ ಕೊಡೋಕ್ಕೇನಿದೆ? ನಾನು ಹೀಗೆ ಸುಮ್ಮನೆ ಹೋಗ್ತಿದ್ದೆ. ಪರಿಚಯದಸ್ಥರು ಸಿಕ್ಕಿದ್ರು, ಮಾತಾಡಿದೆ ಅಷ್ಟೆ. ನೀನು ನನ್ನ ಗೆಳತಿ ಕಣೆ. ಕೆಲವು ವರ್ಷಗಳು ನಾನು ನಿನ್ನ ಜೊತೆ ಇಲ್ಲದೆ ಇರಬಹುದು. ಹಾಗಂತ ನೀನೇನು, ನಿನ್ನ ಬುದ್ಧಿ ಏನು ಅನ್ನೋದನ್ನು ಮರ್ತು ಬಿಡ್ತೀನ? ಖಂಡಿತ ಇಲ್ಲ. ಹೇಳು ಲಕ್ಷ್ಮಿ, ಇಲ್ಲೇನು ಮಾಡ್ತಾ ಇದೀಯಾ? ನೀನು ನನ್ನಿಂದ ಮರೆ ಮಾಚಬಹುದು, ಆದರೆ ನೀನಿಲ್ಲೇನು ಮಾಡ್ತಾ ಇದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನಿಲ್ಲಿ ಕೆಲಸ ಹುಡ್ಕೊಂಡು ಬಂದಿದ್ಯಾ ತಾನೆ?